ಜಾತಿ ಗಣತಿ ಸಮೀಕ್ಷೆ ಕುರಿತಂತೆ ಎಂಎಲ್ಸಿ ಪುಟ್ಟಣ್ಣ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಬಗೆಹರಿತಾ ಇಲ್ಲ, ಸಾಕಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ. ಸಮೀಕ್ಷೆದಾರ ಸಿಬ್ಬಂದಿಗೆ ಕಾಟವನ್ನು ಕೊಡ್ತಾ ಇದ್ದಾರೆ. ಜಿಬಿಎ ವತಿಯಿಂದ ಸಿಬ್ಬಂದಿ ನಿವಾಸದ ಹತ್ತಿರದ ವಾರ್ಡ್ಗಳನ್ನು ಕೊಡಿ, ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ. ಜಿಬಿಎ ಮುಖ್ಯ ಆಯುಕ್ತರಿಗೆ ಎಂಎಲ್ಸಿ ಪುಟ್ಟಣ್ಣ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಅನಾರೋಗ್ಯ, ವಿಕಲಚೇತನರಿಗೂ ಕೂಡ ಸಮಸ್ಯೆಯಾಗಿದೆ. ಸಮೀಕ್ಷೆಯನ್ನು ಮಾಡೋದಕ್ಕೆ 20ರಿಂದ 30 ವಾರ್ಡ್ ಅನ್ನ ಗಣತಿಗೆ ನೀಡಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷಾ ಕಾರ್ಯಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡಿ ನೇಮಕಾತಿಯನ್ನು ಆದೇಶ ಹೊರಡಿಸಲು ಸರಿಯಷ್ಟೇ. ಆದರೆ ಬಿಬಿಎಂಪಿಯ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಈ ಒಂದು ನೇಮಕಾತಿಗಳನ್ನು ಮಾಡಿದ್ದಾರೆ. ಶಿಕ್ಷಕರನ್ನ ತರಬೇತಿ ಕರೆದಂಥ ಸಂದರ್ಭದಲ್ಲಿ ಅವರುಗಳಿಗೆ ಆಪ್ಷನ್ ಕೊಟ್ಟಿದ್ರು. ಅವರು ವಾಸ ಮಾಡುವಂಥ ಸ್ಥಳ ಅಥವಾ ಕೆಲಸ ಮಾಡುವಂಥ ಶಾಲಾ ಕಾಲೇಜುಗಳು ಅಥವಾ ಅವರಲ್ಲಿ 10 ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ಕೊಡಲಿಕ್ಕೆ ಕೇಳಿದರು. ಅದರಂತೆ ನಮ್ಮೆಲ್ಲ ಶಿಕ್ಷಕರು ಅವರ ವಾಸ ಮಾಡೋ ಸ್ಥಳ ಅಥವಾ ಕೆಲಸ ಮಾಡೋ ಶಾಲಾ ಕಾಲೇಜಿನ ವಾರ್ಡು ಅಥವಾ ಇನ್ನಿತರ 10 ವಾರ್ಡ್ಗಳನ್ನು ಕೊಟ್ಟಿದ್ರೂ ಕೂಡ ಕೆಲವು ಬಿಬಿಎಂಪಿ ಅಧಿಕಾರಿಗಳು ನೇಮಕಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಅವ್ರು ಕೇಳಿರುವಂಥ ವಾಸ ಸ್ಥಳವೂ ಇಲ್ಲ, ಕೆಲಸ ಮಾಡುವಂಥ ಸ್ಥಳವೂ ಇಲ್ಲ, ಅವ್ರು ಕೊಟ್ಟಿರುವಂಥ 10 ವಾರ್ಡ್ಗಳು ಇಲ್ಲದೇ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿ ಅವರನ್ನು ಹಾಕಿ ಅವೈಜ್ಞಾನಿಕವಾಗಿ ನೇಮಕಾತಿ ಪತ್ರಗಳನ್ನು ಕಳಿಸಿದ್ದಾರೆ. ದಯಮಾಡಿ ಈಗಾಗಲೇ ನಾನು ಬೆಳಗ್ಗೆ ಮೊನ್ನೆ ತುಷಾರ್ ಗಿರಿನಾಥ್ ಅವರಿಗೆ, ಮೊನ್ನೆ ಮಹೇಶ್ವರ್ ಅವರಿಗೆ, ಮೌನಿಷ್ ಮೋದಿಲ್ ಅವರಿಗೆ, ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಕೂಡ ನಾನು ಮಾತಾಡಿದ್ದೀನಿ ಇದನ್ನು ಸರಿಪಡಿಸಬೇಕು ಅಂತ. ದಯಮಾಡಿ ಬಿಬಿಎಂಪಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಇದೊಂದು ಅವೈಜ್ಞಾನಿಕವಾದಂಥ ಕ್ರಮ. ನೀವು ನಿಮ್ಮ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ದಯಮಾಡಿ ಈ ಕೂಡಲೇ ಸರಿಪಡಿಸಿ. ಯಾರೂ ಕೂಡ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದನ್ನ